ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಮೃತಧಾರೆ ಸೀರಿಯಲ್ ಸತ್ಯ ತಿಳಿದ ಗೌತಮ್ ಯಾರ ಪರ ವಹಿಸ್ತಾನ ಹೆಂಡತಿನ ತಾಯಿನ. ಅಮೃತಧಾರೆ ಧಾರಾವಾಹಿಯಲ್ಲಿ ಪ್ರೋಮೋ ಒಂದರಲ್ಲಿ ಹರಿದಾಡುತ್ತಿದೆ. ಅಪೇಕ್ಷಾ ಹಾಗೂ ಜಯದೇವ್ ಮದುವೆ ನಡೆಯುವ ಮುನ್ನವೇ ಈ ಪ್ರೋಮೋದಲ್ಲಿ ಜೀ ವಾಹಿನಿ ಹರಿಬಿಟ್ಟಿದೆ. ಪ್ರೋಮೋ ನೋಡಿದವರು ಹುಬ್ಬೇರಿಸಿದ್ದಾರೆ. ಅಷ್ಟರ ಮಟ್ಟಿಗೆ ಅದು ಗಮನ ಸೆಳೆಯುತ್ತಿದೆ. ಇದೀಗ ಕಿರುತೆರೆ ಎಂಟ್ರಿ ಕೊಟ್ಟಿದ್ದಾರೆ ಕಾಂತಾರ ಬೆಡಗಿ ಸಪ್ತಮಿ ಗೌಡ. ಹೌದು, ಈ ಧಾರಾವಾಹಿಯ ಕಥಾ ಹಂದರ ಜನರಿಗೆ ವಿವರಣೆ ನೀಡಲು ಬಂದಿದ್ದಾರೆ. ಹಾಗೆಯೇ ಸಪ್ತಮಿ ಗೌಡ ಕಿರುತೆರೆ ಎಂಟ್ರಿಯನ್ನು ಕಂಡು ಅಭಿಮಾನಿಗಳು ಬಹಳ ಖುಷಿಪಟ್ಟಿದ್ದಾರೆ. ತಾನು ಹೇಗಾದರೂ ಮಾಡಿ ಅಪೇಕ್ಷಾಳನ್ನು ಪಡೆದುಕೊಳ್ಳಬೇಕು ಎಂದು ಯೋಚನೆ ಮಾಡುತ್ತಾ ಇರುತ್ತಾನೆ ಜಯದೇವ್. ಆದರೆ ಅಪೇಕ್ಷಾಗೆ ಪಾರ್ಥ ಅಂದರೆ ಜೀವ. ಆದರೆ ಅದನ್ನು ಹೇಳುವ ಅವಕಾಶ ಯಾರು ಆ ಪ್ರೇಮಿಗಳಿಗೆ ನೀಡಲೇ ಇಲ್ಲ. ಸಮಯ ಬಂದಾಗ ಎಲ್ಲವನ್ನು ವಿವರವಾಗಿ ಹೇಳುವ ಯೋಚನೆ ಇಬ್ಬರು ಮಾಡಿದ್ದಾರೆ. ಆದರೆ ಜಯದೇವ್ ಅಮ್ಮನಿಗೆ ಬೆದರಿಕೆ ಒಡ್ಡಿ ನಾನು ಅಪೇಕ್ಷಾಳನ್ನು ಪ್ರೀತಿ ಮಾಡುತ್ತಿದ್ದೇನೆ, ದಯವಿಟ್ಟು ಆಕೆ ನನ್ನ ಜೊತೆ ಜೀವನ ಸಂಗಾತಿ ಆಗಲು ಒಪ್ಪಿಗೆ ಕೊಡಿ ಎಂದು ನಾಟಕವಾಡಿ ಕೊನೆಗೆ ಅದು ಹೇಗೋ ಶಕುಂತಲಾ ದೇವಿಯನ್ನು ಒಪ್ಪಿಸಿದ್ದಾನೆ. ಶಕುಂತಲಾ ದೇವಿ ಗೌತಮ್ ಹಾಗೂ ಭೂಮಿಕಾಳನ್ನು ಒಪ್ಪಿಸಿದ್ದಾಳೆ. ಭೂಮಿಕಾ ಬಹಳ ಖುಷಿಗೊಂಡು ಜಯದೇವ್ ರೂಮ್ಗೆ ಬರುತ್ತಾನೆ. ಜಯದೇವ್ ತಂತ್ರಕ್ಕೆ ಭೂಮಿಕಾ ಪ್ರತಿತಂತ್ರ. ಇನ್ನು ಜಯದೇವ್ ಅಪೇಕ್ಷಾಳನ್ನು ಇಷ್ಟಪಡುತ್ತಾ ಇರುವುದು ಕೇಳಿ ಭೂಮಿಕಾಗೆ ಬಹಳ ಖುಷಿಯಾಗುತ್ತದೆ. ನನ್ನ ತಂಗಿ ಕೂಡ ಇದೇ ಮನೆಗೆ ಸೊಸೆ ಆಗ್ತಾ ಇದ್ದಾಳೆ ಎನ್ನುವ ಖುಷಿಯಲ್ಲಿ ಭೂಮಿಕಾ ತೇಲಾಡುತ್ತಾ ಇರುತ್ತಾಳೆ. ಇನ್ನು ಇತ್ತ ಮಲ್ಲಿಗೆ ಜಯದೇವ್ನ ಮದುವೆ ಎಂದು ತಿಳಿದು ತಲೆ ಕೆಟ್ಟು ಹೋಗಿ ಬಿಡುತ್ತದೆ. ಯಾಕೆಂದರೆ ಮಲ್ಲಿ ಜೊತೆ ಪ್ರೀತಿಯ ನಾಟಕ ಆಡಿದ ಜಯದೇವ್ ಆಕೆಯ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿದ್ದಾನೆ. ಆದರೆ ವಿಚಾರ ಯಾರಿಗೂ ತಿಳಿದಿಲ್ಲ. ಭೂಮಿಕಾಗೆ ಜಯದೇವ್ ಮೇಲೆ ಅನುಮಾನ. ಅಂದ ಹಾಗೆ ಭೂಮಿಕಾಗೆ ಈ ಬಗ್ಗೆ ಕೊಂಚ ಅನುಮಾನವಿರುತ್ತದೆ. ಅದು ವಾಚ್ ಕಾರಣದಿಂದ. ಇನ್ನು ಅಪೇಕ್ಷಾ ಹಾಗೂ ಜಯದೇವ್ ಮದುವೆ ತಯಾರಿ ಭರದಿಂದ ಸಾಗುತ್ತದೆ. ಜೀವನದಲ್ಲಿ ಮದುವೆ ಅನ್ನುವುದೇ ಶುಭಾರಂಭ ಆಗಿರುತ್ತದೆ. ಆದರೆ ಜಯದೇವ್ ಮದುವೆ ಆಗುತ್ತಿರುವ ಅಪ್ಪಿ ಜೀವನ ಇಲ್ಲಿಗೆ ಎಂಡ್ ಆಗಿಬಿಡುತ್ತಾ? ಈ ಪ್ರಶ್ನೆ ಎಲ್ಲರಿಗೂ ಮೂಡದೇ ಇರದು. ಯಾಕೆಂದರೆ ಜಯದೇವ್ ಗೌತಮ್ ಥರ ಒಳ್ಳೆಯವನು ಅಲ್ಲ. ಆತ ಒಳ್ಳೆಯವನಾಗಿ ಮುಖವಾಡನ ಹಾಕಿಕೊಂಡು ಇರುವವನು. ಆದರೆ ಇದಕ್ಕೆಲ್ಲ ಭೂಮಿಕಾ ಆಸ್ಪದ ಕೊಡುವುದೂ ಇಲ್ಲ. ತನ್ನ ತಂಗಿ ಜೀವನ ಯಾವತ್ತೂ ಹಾಳಾಗಬಾರದು ಎನ್ನುವುದು ಆಕೆಯ ಮಹದಾಸೆ. ಮಲ್ಲಿನ ಮಂಟಪಕ್ಕೆ ಕರೆತಂದ ಭೂಮಿ. ಜಯದೇವ್ ಅಪೇಕ್ಷಾಳಿಗೆ ತಾಳಿ ಕಟ್ಟುವ ವೇಳೆ ಕೊನೆಯದಾಗಿ ಪಾರ್ಥನನ್ನು ಅಪ್ಪಿ ನೋಡುತ್ತಾರೆ. ಆದರೆ ಪಾರ್ಥ ಏನು ಮಾಡುವ ಸ್ಥಿತಿಯಲ್ಲಿ ಇರುವುದೂ ಇಲ್ಲ. ಜಯದೇವ್ ಆಡಿದ ಆಟಕ್ಕೆ ಇತಿ ಶ್ರೀ ಹಾಡಿದ್ದಾರೆ ಭೂಮಿಕಾ. ಎಲ್ಲರ ಎದುರು ಜಯದೇವ್ ಮಲ್ಲಿ ಜೊತೆ ಆಡಿದ ಆಟ ರಿವೀಲ್ ಆಯಿತು. ಹಾಗೆಯೇ ಜಯದೇವ್ ಅಪ್ಪಿಗೆ ತಾಳಿ ಕಟ್ಟುವ ವೇಳೆ ಆತನ ಕುತ್ತಿಗೆಯ ಬಳಿ ಕತ್ತಿ ಇರುತ್ತದೆ. ಇದನ್ನು ನೋಡಿ ಜಯದೇವ್ ನಡುಗಿ ಹೋಗುತ್ತಾನೆ. ಕೋಪದಿಂದ ಗುಡುಗಿದ ಶಕುಂತಲಾ ದೇವಿ ಕೋಪದಿಂದ ಅರಚುತ್ತಾಳೆ. ಇದನ್ನು ಕೇಳಿಸಿಕೊಂಡ ಭೂಮಿಕಾ ಅದಕ್ಕೆ ಉತ್ತರವಾಗಿ ಮಲ್ಲಿಯನ್ನು ಕರೆದುಕೊಂಡು ಬರುತ್ತಾಳೆ. ಇವತ್ತು ಮದುವೆ ನಡೆಯುತ್ತದೆ. ಅದು ಅಪ್ಪಿ ಜೊತೆ ಅಲ್ಲ, ಮಲ್ಲಿ ಜೊತೆ ಎಂದು ನಡೆದ ವಿಚಾರವನ್ನು ಎಳೆಯಾಗಿ ಗೌತಮ್ ಮುಂದೆ ಬಿಚ್ಚಿಟ್ಟಿದ್ದಾಳೆ ಭೂಮಿಕಾ. ಇನ್ನು ವಿಚಾರ ತಿಳಿದ ಗೌತಮ್ ಹೆಂಡತಿ ಪರ ವಹಿಸ್ತಾನ ಅಥವಾ ಅಮ್ಮನ ಪರ ನಿಲ್ತಾನ ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.